ಏನಕ್ಕೆ ಮಾಡಿದ್ರಿ? ಕೈಗಾರಿಕೆ ಏನಿದೆ, ರೇಷ್ಮೆ ನೂಲು ತಯಾರು ಮಾಡುವಂತ ಒಂದು ಮೈಸೂರು ಮಹಾರಾಜರು 112 ವರ್ಷದಿಂದ ಇದೊಂದು ಐತಿಹಾಸಿಕ ಒಂದು ಫ್ಯಾಕ್ಟರಿಯನ್ನ ಮಾಡಿದ್ದಾರೆ. ಇವತ್ತು ಈ ಸೀರೆ, ಮೈಸೂರು ಸಿಲ್ಕ್ ಸೀರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲೇ ಫೇಮಸ್ ಇದೆ. ಸ್ವತಃ ಚಾಮುಂಡಿ ದೇವರಿಗೂ ಕೂಡ ಇದೇ ಸೀರೆಯನ್ನು ಉಡಿಸುವಂಥದ್ದು. ಆ ರೀತಿ ಖ್ಯಾತಿ ಪಡೆದಿರುವಂಥ ಒಂದು ಘಟಕ ಇದು. ಇದನ್ನು ಹುನ್ನಾರ ಮಾಡಿ ಮುಚ್ಚುವಂಥ ಪ್ರಯತ್ನ. ಹೆಸರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ, ನಾವು ಗ್ರೌಂಡ್ ಅಷ್ಟೇ ಮಾಡೋದು ಅಂತ. ಅವ್ರು ಗ್ರೌಂಡ್ ನೋಡ್ಬಿಟ್ರೆ ನೀವು ಒಳ್ಳೆ ರೋಡ್ ಮಾಡ್ದಂಗೆ ಮಾಡವ್ರೆ. ಗ್ರೌಂಡ್ ಸ್ಟ್ರೈಟಿಗಿದೆ, ಪೆನ್ಸಿಲ್ ಥರ ಮಾಡಿದ್ದಾರೆ. ಗ್ರೌಂಡ್ ಅಂದರೆ ರೌಂಡಿಗಿರಬೇಕು, ಟ್ರ್ಯಾಕ್ ಇರ್ತೈತೆ, ಅದಕ್ಕೆ ಆ ಟ್ರ್ಯಾಕ್ ಇರಬೇಕು. ಇದು ಇಲ್ಲಿ ಸ್ಲೋಲಾಗಿ ಇದನ್ನು ಮುಚ್ಚಿಸ್ಬಿಟ್ಟು ಪ್ರೈವೇಟ್ ಮಾಡಿಬಿಟ್ಟು ನೂಲು ತಯಾರು ಮಾಡ್ತಾರಲ್ಲ ಯಾರು ಪ್ರೈವೇಟವರು, ಅವರಿಂದ ಕಮಿಷನ್ ತಗೊಂಡು ನೂಲನ್ನ ಸಪ್ಲೈ ಮಾಡೋದು. ಕೊನೆಗೆ ಆ ಸಪ್ಲೈ ಎಲ್ಲಿ ಮಾಡ್ತಾರೋ ಅದನ್ನು ಮುಚ್ಚಾಕ್ಬಿಡೋದು. ಕೊನೆಗೆ ಅಲ್ಟಿಮೇಟ್ ಆಗಿ ಎಲ್ಲ ಮುಚ್ಚಿ ಕಮಿಷನ್ ಎಲ್ಲಿ ಬರ್ತದೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋಕ್ಕೆ ಮಾಡಿರುವಂಥ ಹುನ್ನಾರ. ಇದು ಬಾಯ್ಲರ್ ಇರುವಂಥ ಜಾಗ. ಇದು ಭಾಳ ಸೆನ್ಸಿಟಿವ್ ಇರ್ತಕ್ಕಂಥದ್ದು ಇದು. ಮತ್ತು ಸ್ಮೆಲ್ಲು ಬರ್ತಾ ಇದೆ. ಆ ಹುಳುಗಳು ಸತ್ತ ಮೇಲೆ ಅದನ್ನು ಆ ಸ್ಮೆಲ್ಲು ಕೂಡ ಬರ್ತೈತೆ. ಅದನ್ನು ಕಾಪಾಡೋದಕ್ಕೋಸ್ಕರ ಇಲ್ಲಿ ಮರ ಗಿಡಗಳನ್ನ ಹಾಕಿದ್ದಾರೆ. ಎಲ್ಲ ರೀತಿಯ ಟೀ ಕುಡ್ಡಿಯಿಂದ ಇರ್ಬೋದು, ಶ್ರೀಗಂಧ ಇರ್ಬೋದು, ತೆಂಗಿರ್ಬೋದು, ಹುಣಸೆ ಇರ್ಬೋದು, ಎಲ್ಲ ರೀತಿಯ ಗಿಡಗಳಿದೆ. ಯಾವ ಗಿಡನೂ ಕೂಡ ಮಿನಿಮಮ್ ನನಗೆ ಅನಿಸೋ ಪ್ರಕಾರ ಒಂದು 60-70 ವರ್ಷದ ಹಿಂದೆ ಮರಗಳೆಲ್ಲನೂ, ಯಾವ ಸಣ್ಣ ಮರಗಳು ಇಲ್ಲ. ಈಗ 60-70 ವರ್ಷ, ಕೆಲವೆಲ್ಲ 100 ವರ್ಷ ಆಗಿದೆ ಮರಗಳು. ಆ 100 ವರ್ಷದ ಮರನ ನೀವು ಇನ್ನು ಮತ್ತೊಂದು ಸೃಷ್ಟಿ ಮಾಡೋಕ್ಕಾಗ್ತದ? ಮಾದೇವಪ್ಪನವರೇ, ಸೃಷ್ಟಿ ಮಾಡೋಕ್ಕಾಗ್ತದ? ಮುಖ್ಯಮಂತ್ರಿ ಮಗ ಇದ್ದಾರಲ್ಲ, ಏನು ಸೃಷ್ಟಿ ಮಾಡ್ತಾನೆ ಇನ್ನೊಂದು? ಅದನ್ನು ತಂದು ಈ ಮರಗಳನ್ನೆಲ್ಲ ಕಡಿದು ಬಿಟ್ರೆ ನೀವು 100 ವರ್ಷದ ಮರಗಳು ಯಾರು ಪರ್ಮಿಷನ್ ಕೊಟ್ರು ನಿಮಗೆ? ಪೊಲ್ಯೂಷನ್ ಬೋರ್ಡ್ ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ? ತೋರಿಸಿ ನೀವು. ಏಕಾಏಕಿ ಬಂದು ಕಲ್ಲುಗಳು ಹಾಕಿದಿರಲ್ಲ. ಈ ಮರ ಕಡಿಯೋಕ್ಕೆ ಯಾವ ಮುಟ್ಟಾಳ ಅವನು ಪರ್ಮಿಷನ್ ಕೊಡ್ತಾನೆ? ನೋಡ್ತೀರಿ ನಾವು ಅದನ್ನು. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಒಂದು ಮರ ಕಡಿದ್ರೆ ಎಲ್ಲ ಗಲಾಟೆ ಮಾಡ್ತಾರೆ. ಇದು 100 ವರ್ಷ ಇರುವಂಥ ಮರಗಳು. ಒಂದು ಬಾಯ್ಲರ್ ಇದೆ. ಮತ್ತು ನಿಮಗೆ ಮಾಡಬೇಕಾದ್ರೆ ಮಾಡಿ. ಕ್ರೀಡಾಂಗಣ ಮಾಡೋದಕ್ಕೆ ನಮ್ದು ಪೂರ್ತಿ ಬೆಂಬಲ. 1 ಮಾಡಬೇಡಿ, 2 ಮಾಡಿ ಒಂದೊಂದು ತಾಲೂಕಿಗೆ, ಪೂರ್ತಿ ಬೆಂಬಲ. ಲೇಔಟ್ ಮಾಡೋರಿಗೆಲ್ಲ ಜಾಗ ಇದೆ. ನಿಮ್ಮ ಕಾಂಗ್ರೆಸ್ ಆಫೀಸ್ಗೆಲ್ಲ ಎಷ್ಟು ಸಾವಿರಾರು ಎಕರೆ ತಗೊಂಡಿದ್ದೀರಾ? ನೀವೇ ಹೇಳಿದ್ದೀರಾ ತಾಲೂಕಿಗೆ ಒಂದೊಂದು ಕಾಂಗ್ರೆಸ್ ಆಫೀಸ್ ಅಂತ. ಅದಕ್ಕೆಲ್ಲ ಹೆಂಗೆ ಜಮೀನು ಬರ್ತೈತೆ ನಿಮಗೆ? ಇದಕ್ಕೆ ಜಮೀನಿಲ್ಲ. ಇದು 96 ಕೋಟಿ ಲಾಭ ಮಾಡಿರುವಂಥ ಸಂಸ್ಥೆ. ಇದು ವರ್ಷಕ್ಕೆ ಪ್ರತಿ ವರ್ಷನೂ ಕೂಡ ಇಷ್ಟು ಲಾಭವನ್ನು ಮಾಡ್ತಾ ಇದೆ. ಇಷ್ಟು ಮಾಡ್ತಾ ಇರುವಂಥ ಸಂಸ್ಥೆಯನ್ನು ಮುಚ್ಚಕ್ಕೆ ಹೋಗ್ತಾ ಇದ್ದೀರಾ. ಇದನ್ನು ನಂಬ್ಕೊಂಡು 2,500 ಕಾರ್ಮಿಕರ ಕುಟುಂಬ ಇದೆ ನಂಬ್ಕೊಂಡು. ಅವ್ರು ನಂಬ್ಕೊಂಡು ಎಲ್ಲ ಒಂದು 10,000 ಜನ ಕುಟುಂಬ ಆಗ್ತಾರೆ. ಈ 10,000 ಜನದ ಅನ್ನಕ್ಕೂ ಕನ್ನ ಹಾಕಕ್ಕೆ ಹೋಗಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಏನು ಮಾನ ಮರ್ಯಾದೆ ಇದೆಯಾ ನಿಮಗೆ? ಇದು ಬಿಟ್ಟು ಬೇರೆ ಸ್ಥಳ ಇಲ್ವಾ ಮಾಡೋಕ್ಕೆ ನಿಮಗೆ? ಮಾಡ್ರಿ. ದುಡ್ಡಿದೆಯಲ್ಲ ನಿಮ್ಮ ಹತ್ರ, ಬೇಕಾದಷ್ಟು ಕೊಳಿತೈತೆ. ಹೇಳಿದ್ದಾರೆ ಸಿದ್ದರಾಮಯ್ಯ, ನನ್ನ ಹತ್ರ ಬೇಕಾದಷ್ಟು ದುಡ್ಡಿದೆ ಅಂತ. ತಗೊಳ್ಳಿ, ಒಂದು 5 ಕೋಟಿ 10 ಕೋಟಿ ಕೊಟ್ಬಿಟ್ಟು ತಗೊಳ್ಳಿ, ಜಮೀನು ತಗೊಂಡು ಮಾಡಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಜಾಗವನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ನಾವು ಬಿಡಲ್ಲ. ಏನು ಹೋರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಲೋಕಲಲ್ಲಿ, ಈ ತಾಲೂಕಿನ ಜನ, ಈ ಜಿಲ್ಲೆ ಜನ, ಅದಕ್ಕೆ ಪೂರ್ತಿ ಬೆಂಬಲವನ್ನು ನಾನು ಕೊಟ್ಟಿದ್ದೀರಿ. ಮತ್ತೆ ನಾನು ಬರ್ತೀರಿ. ನಾವು ಇದನ್ನು ಇಲ್ಲಿಗೆ ನಿಲ್ಲಿಸಲ್ಲ. ಈ ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತೀರಿ. ವಿಧಾನಸಭೆಯಲ್ಲೂ ಇದನ್ನ ಪ್ರಸ್ತಾವವನ್ನು ಮಾಡ್ತೀವಿ. ಇವಾಗ ಕಲ್ಲಿಗೆ ಜಾಗನ ಮಾರ್ಕ್ ಮಾಡಿದಾರಲ್ಲ ಸರ್, ಅದಕ್ಕೆ ಹೇಳಿದಿರಿ ತಿರ್ಯಾಕ ಮಾಡಕ್ ಹೋಗಬೇಡ ಅಂತ ಹೇಳಿದಿರಿ. ತಹಸೀಲ್ದಾರ್ ಕಿತ್ತಾಕಂತ ಕಾರ್ಯಕ್ರಮ ಏನಾದ್ರು ಮುಂದೆ ಮಾಡೋಣ. ಅದನ್ನು ಮುಂದೆ ಇದೆ. ಇವತ್ತು ಪ್ರಾರಂಭದಲ್ಲಿ ಬಂದಿದ್ದೀನಿ. ಮುಂದೇನು ಅದನ್ನು ಕೂಡ ನಾವು ಮಾಡ್ತೀರಿ. ಇವ್ರು ಸರ್ಕಾರ ಬಗ್ಗಿಲ್ಲ ಅಂದ್ರೆ ಯಾವ ರೀತಿ ಹುಬ್ಬಳ್ಳಿಯಲ್ಲಿ ಚಳುವಳಿ ಆಯ್ತಲ್ಲ ಸ್ಟೂಡೆಂಟ್ದು, ಅದೇ ರೀತಿ ಚಳುವಳಿನ ಇಲ್ಲೂ ಕೂಡ ನಾವು ಮಾಡ್ತೀರಿ.